ಸ್ನೇಹಿತರೆ, ಟುಡೇ ವಿ ಆರ್ ರೈಡಿಂಗ್ ದ ಇಂಟರ್ಸೆಪ್ಟರ್. ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಒಂದು ಒಳ್ಳೆ ಬೈಕ್ ತೊಗೋಬೇಕು ಅಂತ ಕನಸೇನ ಇರುತ್ತೆ. ಬಟ್ ಈ ಥರ ಗಾಡಿಗಳನ್ನ ನೀವು ತೊಗೋಬೇಕಂದ್ರೆ ತುಂಬಾ ಯೋಚನೆ ಮಾಡ್ತೀರಾ, ಎಷ್ಟು ಜೆನ್ಯೂನ್ ಇರುತ್ತೆ ಅಂತ ಒದ್ದಾಡ್ತಾ ಇರ್ತೀರಾ. ಹಾಗಾಗಿ ಆ ಸಲುವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಾವ್, ಈ ಥರ ಕಂಟ್ರಿ ಸೈಡು ಈ ಗಾಡಿಗಳಲ್ಲಿ ಓಡಿಸ್ಕೊಂಡು ಹೋಗೋ ಆ ಫೀಲಿಂಗೇ ಬೇರೆ ಗುರು. ಏನು ಬ್ಯೂಟಿಫುಲ್ ಫೀಲ್ ಅಲ್ವಾ? ಅದರಲ್ಲೂ ಈ ಥರ ಟ್ವಿನ್ ಸಿಲಿಂಡರ್ದು ಸೌಂಡ್ ಕೇಳ್ತಾ ಆ ಥಂಪಿಂಗ್ ಸೌಂಡು ರೈಡ್ ಮಾಡ್ಕೊಂಡು ಹೋಗೋದು ಬ್ಯೂಟಿಫುಲ್ ಫೀಲಿಂಗರು. ಸ್ನೇಹಿತರೆ, ಇಂಡಿಯಾದಲ್ಲಿ ನೀವು ಒಂದು ಒಳ್ಳೆ ಯೂಸ್ ಗಾಡಿನ ತೊಗೊಳ್ತೀರಾ ಅಂತ ಹೇಳಿದ್ರೆ ಒಂಥರ ಗ್ಯಾಂಬಲ್ ಇದ್ದಂಗೆ ಅಂತ ಅನ್ಬೋದು. ಅಂದರೆ ನಿಮಗೆ ಗಾಡಿ ಯಾವ ಥರ ಇರುತ್ತೆ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸುಮಾರು ಜನಕ್ಕೆ ಆಸೆ ಇರುತ್ತೆ ಸಿಂಗಲ್ ಓನರ್ ಇರಬೇಕು, ಮಿಂಟ್ ಕಂಡೀಷನಲ್ಲಿ ಇರಬೇಕು ಗಾಡಿ, ಡಾಕ್ಟರ್ಸು ಈ ಥರ ಗಾಡಿಗಳು ಓಡಿಸಿರಬೇಕು, ಜೊತೆಗೆ ಒಳ್ಳೆ ಶೋರೂಮ್ ಮೇಂಟೈನ್ ಗಾಡಿ ಇರಬೇಕು ಅಂತ. ಬಟ್ ಇವೆಲ್ಲ ಪಾಸಿಬಿಲಿಟಿ ತುಂಬಾ ಕಷ್ಟ. ನೀವು ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡಿದ ತಕ್ಷಣ ಗಾಡಿ ಪಡ 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 ಅಂತ ಹೊಡಿತಾ ಇರುತ್ತೆ ಫೋಟೋಸಲ್ಲೆಲ್ಲ. ಬಟ್ ನೀವು ರಿಯಲ್ಲಾಗಿ ಹೋಗಿ ಚೆಕ್ ಮಾಡಿದಾಗ ಅದು ಬೇರೆಯೇ ಕತೆ ಇರುತ್ತೆ. ಅಂದರೆ ನೀವು ರಿಯಲ್ಲಾಗಿ ನೋಡೋದಕ್ಕೂ ಆನ್ಲೈನಲ್ಲಿ ನೋಡಿರೋದಕ್ಕೂ ಒಂದಕ್ಕೊಂದಕ್ಕೆ ಮ್ಯಾಚಿಂಗೇ ಇರೋದಿಲ್ಲ. ನಾನು ನನ್ನ ಜೀವನದಲ್ಲಿ ಎಷ್ಟೊಂದು ಗಾಡಿಗಳನ್ನ ಸೆಲ್ ಮಾಡಿದ್ದೀನಿ, ಹಾಗೆ ತೊಗೊಂಡಿದ್ದೀನಿ, ನೀವೇ ನೋಡಿದ್ದೀರಾ. ಆವಾಗ ನನಗೆ ಒಂದು ವಿಚಾರ ಏನು ಅರ್ಥ ಆಗಿತ್ತು ಅಂದರೆ, ಜಸ್ಟ್ ನೀವು ಒಂದು ಫೋಟೋಸ್ನ ನೋಡಿಬಿಟ್ಟು ಗಾಡಿ ಈ ಥರ ಇದೆ ಅಂತಂದ್ಬಿಟ್ಟು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಸರಿ ಟೈರ್ಸ್ಗಳು ಕಂಡೀಷನಲ್ಲಿರಲ್ಲ, ಎಲ್ಲೆಲ್ಲೋ ಸಂದಿಲಿ ಸ್ಕ್ರ್ಯಾಚಸ್ಗಳಿರುತ್ತೆ, ನಿಮ್ಗೆ ಅದು ಗೊತ್ತೇ ಆಗೋದಿಲ್ಲ. ಆಯ್ತಪ್ಪ, ನೀವು ಇವೆಲ್ಲ ಸಾಲ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಮಾಡಿದ್ಮೇಲೆ RC ಟ್ರಾನ್ಸ್ಫರ್ ಒಂಥರ ತಲೆನೋವೆ. ಗಾಡಿ ತೊಗೊಂಡೋಗ್ತಾರೆ ಗೆಲ್ಲೋರು, ಬಟ್ RC ಟ್ರಾನ್ಸ್ಫರ್ ಮಾಡ್ಕೊಳೋದೇ ಇಲ್ಲ. ಇದು ಆ್ಯಕ್ಚುಲಿ ನಂಗೆ ಗೊತ್ತಿರೋದೇ ಎಷ್ಟೊಂದು ಸರಿ ಈ ಇಶ್ಯೂಸು ಫೇಸ್ ಮಾಡಿರೋದು ಸ್ಟೋರೀಸು ಕೇಳಿದ್ದೀನಿ. ಸೊ ಯೂಶ್ವಲಿ ಇವೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್ಸು ಇರುತ್ತೆ, ಸುಮಾರು ಜನ ಇದನ್ನು ಫೇಸ್ ಮಾಡ್ತಾ ಇರ್ತಾರೆ. ಈ ಮಧ್ಯದಲ್ಲಿ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಗೊತ್ತಾಯಿತು, ಡ್ರೈವೆಕ್ಸ್ ಡೈರೆಕ್ಟ್ ಅಂತ ಅಂದ್ಬಿಟ್ಟು. ಇದು ನಿಮಗೆ ಬೇರೆ ಕ್ಲಾಸಿಫೈಡ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ನೋಡ್ತಿರಲ್ಲ, ಆ ಥರ ಅಲ್ಲ. ಇದು ನಿಮಗೆ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು. ಅಂದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಗಾಡಿಗಳನ್ನು ಬೈಯೂ ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಸೊ ಇದರಲ್ಲಿ ಏನಪ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಓನರ್ಸು, ಗಾಡಿ ಇಟ್ಟಿರೋ ಓನರ್ಸು ಏನು ಲಿಸ್ಟಿಂಗ್ಸ್ ಹಾಕಿರ್ತಾರೆ ಅದ್ರ ಥ್ರೂ ನೀವು ಸ್ಕ್ರಾಲ್ ಮಾಡಿ ನೋಡ್ಬೋದು. ಅಂದರೆ ಮೇಯ್ನು ನಿಮಗೆ ಇದು ವೆರಿಫೈ ಆಗಿರುತ್ತೆ, ಜೊತೆಗೆ ಆರ್ಗನೈಸ್ಡ್ ಆಗಿ ಕೂಡ ಇರುತ್ತೆ. ಸುಮ್ಮನೆ ಯಾವುದೋ ರ್ಯಾಂಡಮ್ ಬೈಕ್ಸ್ನ ನೀವು ನೋಡ್ದಂಗಲ್ಲ, ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ. ಇನ್ನೊಂದು ನಿಮಗೆ ಇದರಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಈಗ ಯಾವುದೋ ಒಂದು ಗಾಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ಳಿ, ಅಂದರೆ ನಿಮಗೆ ಇದರಲ್ಲಿ ಕ್ಲಿಯರ್ ಡೀಟೇಲ್ಸ್ ಇರುತ್ತೆ, ಪ್ರಾಪರ್ ಇನ್ಫಾರ್ಮೇಷನ್ ಇರುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ನಿಮಗೆ ಇದು ಮೇಯ್ನು ಟ್ರಸ್ಟ್ ವರ್ತಿ. ಬಿಕಾಸ್ ನೋಡಿ, ನೀವು ಎಷ್ಟೊಂದು ಸೆಗ್ಮೆಂಟಲ್ಲಿ ಗಾಡಿಗಳನ್ನ ನೋಡ್ತಾ ಇರ್ತೀರಾ, ಸ್ಕೂಟರ್ಸ್ ಇರ್ಬೋದು, ಅಥವಾ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಇರ್ಬೋದು, ಇಲ್ಲ ಕಮ್ಯೂಟರ್ ಬೈಕ್ಸ್ ಇರ್ಬೋದು, ಯಾವುದೇ ಇದ್ರೂ ನೀವು ಅಟ್ಲೀಸ್ಟು ಯಾವ್ಯಾವುದೋ ಗಾಡಿಗಳು ನೋಡಿ ಒದ್ದಾಡೋ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಅಂದರೆ ಇದರಲ್ಲಿ ನಿಮಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಫೀಚರ್ ಅಂತ ಹೇಳಿ ಒಂದು ಇದೆ. ಅದರಲ್ಲಿ ನೀವೊಂದು ಬೇಸಿಕ್ ನಾಮಿನಲ್ ಫೀ ಪೇ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿರೋ ಗಾಡಿದು ಎಲ್ಲ ರಿಪೋರ್ಟನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಇದನ್ನು ಡೌನ್ಲೋಡ್ ಮಾಡಿದರೆ ಗಾಡಿದು ಏನಾರು ಸ್ಕ್ರ್ಯಾಚಸ್ ಇದೆಯಾ, ವಿಸಿಬಲ್ ಏನಾರು ಪ್ರಾಬ್ಲಮ್ಸ್ ಇದೆಯಾ, ಪ್ರತಿಯೊಂದು ರಿಪೋರ್ಟನ್ನು ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು. ಅಂದರೆ ಬೇಸಿಕಲಿ ಇವಾಗ ನೀವು ಒಂದು ಗಾಡಿ ನೋಡ್ತೀರಾ, ಎಲ್ಲೋ ಒಂದು ಕಡೆ ಹೋಗಿ ನೋಡಿಕೊಂಡು ಬರೋದಕ್ಕೆ ಅಂತ ಹೋಗೋ ಆ ಟೈಮ್ ವೇಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಹೋಗ್ಬಿಟ್ಟು ಚೆನ್ನಾಗಿಲ್ಲ, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ನೋಡೋದನ್ನು, ನಿಮ್ಗೆ ಹಂಗೇನಾರು ಇದೆ ಅಂತ ಹೇಳಿದ್ರೆ ಇದರಲ್ಲಿ ಫಸ್ಟೇ ನಿಮಗೆ ಮೊದಲೇ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ಏನೇನು ಡೀಟೇಲ್ಸ್ ಇದೆ ಎಲ್ಲದನ್ನು ಪ್ರತಿಯೊಂದೂ ಇಲ್ಲೇ ಹೈಲೈಟ್ ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಟೈರ್ ಕಂಡೀಷನ್ ಯಾವ ಥರ ಇದೆ, ಏನಾರ ಪ್ರಾಬ್ಲಮ್ಸ್ ಇದೆಯಾ, ಏನಾರ ಸ್ಕ್ರ್ಯಾಚಸ್ ಇದೆಯಾ, ಪ್ರತಿಯೊಂದು ನಿಮ್ಗೆ ಇಲ್ಲೇ ಮೆನ್ಷನ್ ಆಗಿರುತ್ತೆ. ಅಂದರೆ ರಿಯಲ್ ವರ್ಲ್ಡಲ್ಲಿ ನಿಮಗೆ ಗಾಡಿ ಯಾವ್ದು ನೋಡ್ತಾ ಇರ್ತೀರ ರಿಯಲ್ ವರ್ಲ್ಡಲ್ಲಿ ಅದನ್ನೇ ಮ್ಯಾಚ್ ಆಗೋ ಥರನೇ ಕರೆಕ್ಟಾಗಿ ಇರುತ್ತೆ. ಆಯ್ತಪ್ಪ, ಇವಾಗ ನಿಮಗೆ ಈ ಗಾಡಿ ಇಷ್ಟ ಆಗೋಯ್ತು, ಫೈನಲ್ ಓಕೆ ಅಂತ ಅಂದ್ಬಿಟ್ರಿ, ನೆಕ್ಸ್ಟ್ ಪ್ರೊಸೆಸ್ ಇರೋದೆ RC ಟ್ರಾನ್ಸ್ಫರ್ದು. ಯೂಶ್ವಲಿ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಏನಾಗುತ್ತೆ, ಡೈರೆಕ್ಟಾಗಿ ಹೋದಾಗ ಕೆಲವರು ಎಲ್ಲ ಮಾಡ್ತಾರೆ, ತೊಗೊಂಡ್ಮೇಲೆ ತೊಗೊಂಡೋಗಿ ನಾವು RC ಟ್ರಾನ್ಸ್ಫರ್ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ಯಾವಾಗೂ ಮಾಡಿಸೋದೇ ಇಲ್ಲ, ಆ ಗಾಡಿ ಹೆಸರೇ ಚೇಂಜ್ ಆಗೋದಿಲ್ಲ. ಇದೊಂಥರ ತಲೆನೋವು ಕೆಲಸ. ಇವರು ಎಗೈನ್ ಇದು ಒಂದು RC ಟ್ರಾನ್ಸ್ಫರ್ ಅನ್ನೋದನ್ನು ಕೂಡ ಕವರ್ ಮಾಡ್ತಾರೆ. ಅಂದರೆ ಬೇಸಿಕಲಿ ನೀವೊಂದು ನಾಮಿನಲ್ ಫೀ ಪೇ ಮಾಡಿದ್ರೆ ನೀವು RTOಗೆ ಹೋಗಬೇಕು, ಅಲ್ಲಿ ಲೈನಲ್ಲಿ ನಿಂತ್ಕೊಬೇಕು, ಇಲ್ಲ ಯಾವುದೋ ಏಜೆಂಟಿಗೆ ಪೇ ಮಾಡಬೇಕು, ಇದು ಯಾವುದು ತಲೆನೋವಿಲ್ಲ. ಇವರೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡ್ರೈವೆಕ್ಸ್ ಕಡೆಯಿಂದ ನಿಮಗೆ RC ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತಾರೆ. ಸೊ ಇದು ಆ್ಯಕ್ಚುಲಿ ಬೆಸ್ಟ್ ವ್ಯಾಲ್ಯೂ ಆ್ಯಡೆಡ್ ಫೀಚರ್ ಅಂತಲೇ ಅಂತೀನಿ ನಾನು RC ಟ್ರಾನ್ಸ್ಫರ್ದು. ಏನೇ ಆದ್ರೂ ನಾನೊಂದು ವಿಚಾರ ಹೇಳ್ತೀನಿ ನಿಮಗೆ, ನೀವು ಯೂಸ್ಡ್ ಬೈಕ್ಸ್ನ ತೊಗೊಳ್ತೀರಾ ಅಂತ ಹೇಳಿದ್ರೆ ಯಾವುದೂ ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ, ಏನಾರು ಅದು ಇದು ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು, ಅದು ತುಂಬ ಇಂಪಾರ್ಟೆಂಟು. ನೀವು ಡ್ರೈವೆಕ್ಸ್ ಡೈರೆಕ್ಟಿಗೆ ಹೋಗೋದ್ರಿಂದ ಡೈರೆಕ್ಟ್ ನೀವು ಓನರ್ ಜೊತೆ ಡೀಲ್ ಮಾಡ್ತೀರಾ. ಸೊ ನಿಮ್ಗೆ ಏನಾರು ಇದೆಯಾ ಪ್ರಾಬ್ಲಮ್ಸು ಇಲ್ವೋ ಅನ್ನೋ ಒಂದು ಟ್ರಾನ್ಸ್ಪರೆನ್ಸಿ ಸಿಗುತ್ತೆ. ಈ ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟು ಯಾವುದೇ ಬೈಕ್ಸ್ನ ಅಥವಾ
ಯಾವುದೇ ಯೂಸ್ ವೆಹಿಕಲ್ಸ್ನ ನೀವು ಪರ್ಚೇಸ್ ಮಾಡಬೇಕಿದ್ರೆ. ಸೊ ನೀವೇನಾರ ನಿಮ್ಮ ನೆಕ್ಸ್ಟ್ ರೈಡ್ನ ಪ್ಲಾನ್ ಮಾಡ್ತಾ ಇದ್ದರೆ ಡ್ರೈವೆಕ್ಸ್ ಡೈರೆಕ್ಟ್ಗೆ ಹೋಗಿ ಚೆಕ್ಔಟ್ ಮಾಡಿ. ಡೈರೆಕ್ಟ್ ಡೀಲ್ಸ್ ಇರುತ್ತೆ, ಜೊತೆಗೆ ಬೆಟರ್ ಕ್ಲಾರಿಟಿ ಇರುತ್ತೆ. ಇನ್ನೂ ಜಾಸ್ತಿ ಇದು ರಿಲೇಟೆಡ್ ವಿಚಾರ ತಿಳ್ಕೊಬೇಕಂತ ಹೇಳಿ ನೀವು drivex.inಗೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಇನ್ನೊಂದು ಇದ್ರೆ ಅಕಸ್ಮಾತ್ ನಿಮಗೆ ಇದು ಆನ್ಲೈನ್ ಬೇಡ, ನೀವು ಡೈರೆಕ್ಟಾಗಿ ಹೋಗಿ ಸ್ಟೋರಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಈವನ್ ಒಳ್ಳೊಳ್ಳೆ ಸಿಟೀಸಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ದಾವಣಗೆರೆಯಿಂದ ನೀವು ಇದೇ ಥರ ಬ್ಯಾಂಗ್ಳೂರೇ ಇರ್ಬೋದು, ಯಾವುದೇ ಒಳ್ಳೊಳ್ಳೆ ಸಿಟಿಯಲ್ಲಿ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಇವನ್ ನೀವು ಶಾಪಲ್ಲಿ ಕೂಡ ನೋಡ್ಬೋದು, ಇಲ್ಲ ನೀವು ಆನ್ಲೈನ್ ವೆಬ್ಸೈಟಲ್ಲಿ ಕೂಡ ಇದನ್ನು ಚೆಕ್ಔಟ್ ಮಾಡ್ಬೋದು, ಬೈಯೂ ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಸೊ ಚೆಕ್ ಇಟ್ ಔಟ್. ನಿಮ್ಗೆ ಏನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಚೀರ್ಸ್.